ಹಾಯ್ ಫ್ರೆಂಡ್ಸ್, ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿದ್ದಾರೆ. ಈ ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರ್ತದೆ, ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ಹುದ್ದೆಯ ಹೆಸರು ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂತ ಹುದ್ದೆ ಹೆಸರು ಸ್ನೇಹಿತರೆ. ಒಟ್ಟಾರೆಯಾಗಿ 5696 ಹುದ್ದೆಗಳ ಖಾಲಿ ಇರ್ತಕ್ಕಂಥದ್ದು. ಈ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. RRB ಬೆಂಗಳೂರು ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸ್ಲಕ್ಕೆ ಪ್ರಾರಂಭ ದಿನಾಂಕ ಜನವರಿ 20, 2024. ಅರ್ಜಿ ಸಲ್ಲಿಸ್ಲಕ್ಕೆ ಕೊನೆಯ ದಿನಾಂಕ ಫೆಬ್ರವರಿ 19, 2024 ಆಗಿರ್ತದೆ. ಅಷ್ಟರೊಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಸ್ನೇಹಿತರೆ. ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡೋಣ ಸ್ನೇಹಿತರೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು. ಗರಿಷ್ಠ 30 ವರ್ಷ ಮೀರಿರಬಾರ್ದು. ಈ ಗರಿಷ್ಠ 30 ವರ್ಷ ವಯೋಮಿತಿ ಮೇಲೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತದೆ. SC ಮತ್ತು ST ಅಭ್ಯರ್ಥಿಗಳಿಗೆ 5 ವರ್ಷದ ಏಜ್ ರಿಲ್ಯಾಕ್ಸೇಷನ್, ಆಮೇಲೆ OBC ಅಭ್ಯರ್ಥಿಗಳಿಗೆ 3 ವರ್ಷ, ಆಮೇಲೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅಂದ್ರೆ ಜನರಲ್ ಕ್ಯಾಟಗರಿಯ ಮಾಜಿ ಸೈನಿಕ ಅಭ್ಯರ್ಥಿಗಳಿದ್ರೆ ಅಂದ್ರೆ 3 ವರ್ಷ, OBC ಕ್ಯಾಟಗರಿಗೆ ಸೇರಿದ ಮಾಜಿ ಸೈನಿಕ ಅಭ್ಯರ್ಥಿಗಳಿದ್ರೆ ಅಂದ್ರೆ 6 ವರ್ಷ, SC ಅಥವಾ ST ಕ್ಯಾಟಗರಿಗೆ ಸೇರಿದ ಮಾಜಿ ಸೈನಿಕ ಅಭ್ಯರ್ಥಿಗಳಿದ್ರೆ ಅಂದ್ರೆ 8 ವರ್ಷ. ಅದೇ ರೀತಿ ವಿಧವೆಯರಿಗೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಇರ್ತದೆ ಸ್ನೇಹಿತರೆ. ಒಟ್ಟಾರೆಯಾಗಿ ಈ ರೀತಿಯ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಸಿಗುವಂತದ್ದು ಸ್ನೇಹಿತರೆ. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ SC, ST ಮಾಜಿ ಸೈನಿಕ ಅಭ್ಯರ್ಥಿಗಳು, ಮಹಿಳಾ ಅಭ್ಯರ್ಥಿಗಳು, ಟ್ರಾನ್ಸ್ಜೆಂಡರ್, ಆಮೇಲೆ ಮೈನಾರಿಟೀಸ್, ಆಮೇಲೆ ಎಕನಾಮಿಕಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್, ಈ ಎಲ್ಲ ಕ್ಯಾಟಗರಿಯ ಅಭ್ಯರ್ಥಿಗಳಿಗೆ 250 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ. ಈ ಕ್ಯಾಟಗರಿಗಳನ್ನು ಹೊರತುಪಡಿಸಿ ಉಳಿದಂಥ ಎಲ್ಲ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ ಸ್ನೇಹಿತರೆ. ಈ ಅರ್ಜಿ ಶುಲ್ಕ ರೀಫಂಡ್ ಮಾಡಲಾಗ್ತದೆ. ಇಲ್ಲಿ CBT 1, CBT 2 ಅಂತ ಎಕ್ಸಾಮ್ ಇರ್ತಾವೆ. CBT 1 ಎಕ್ಸಾಮ್ಗೆ ನೀವು ಅಟೆಂಡ್ ಆದ್ರಿ ಅಂತಂದ್ರೆ ಈ ತುಂಬಿರ್ತಕ್ಕಂಥ ಅರ್ಜಿ ಶುಲ್ಕ ರೀಫಂಡ್ ಆಗ್ತದೆ ಸ್ನೇಹಿತರೆ. ಹಾಗಾಗಿ ಅರ್ಜಿ ತುಂಬುವಂತ ಸಂದರ್ಭದಲ್ಲಿ ನೇಮ್ ಆಫ್ ದ ಬ್ಯಾಂಕ್, ನೇಮ್ ಆಫ್ ಅಕೌಂಟ್ ಹೋಲ್ಡರ್, ಅಕೌಂಟ್ ನಂಬರ್, ಆಮೇಲೆ IFSC ಕೋಡ್ ಕರೆಕ್ಟ್ ಆಗಿ ತುಂಬಬೇಕು ಸ್ನೇಹಿತರೆ. ನೀವು ಈ ಬ್ಯಾಂಕ್ ಡೀಟೇಲ್ಸ್ ಕರೆಕ್ಟ್ ಆಗಿ ತುಂಬಿರಿ ಅಂತಂದ್ರೆ ಈ ತುಂಬಿರ್ತಕ್ಕಂಥ ಬ್ಯಾಂಕ್ ಡೀಟೇಲ್ಸ್ಗೆ ನಿಮ್ದು ಅಪ್ಲಿಕೇಶನ್ ಫೀ ಅಮೌಂಟ್ ಏನಾಗ್ತದೆ, ರೀಫಂಡ್ ಆಗ್ತದೆ. ಇನ್ ಕೇಸ್ ನೀವು ಈ ಕಂಪ್ಯೂಟರ್ ಬೇಸ್ಡ್ 1 ಎಕ್ಸಾಮಿಗೆ ಅಟೆಂಡ್ ಆಗಲಿಲ್ಲ ಅಂತಂದ್ರೆ ಆ ಅಮೌಂಟ್ ರೀಫಂಡ್ ಮಾಡಂಗಿಲ್ಲ. ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ SSLC ಪಾಸ್ ಆಗಿರ್ಬೇಕು. SSLC ಜೊತೆಗೆ ಫಿಟ್ಟರ್ ಆಗಿರ್ಬೋದು, ಇಲೆಕ್ಟ್ರಿಷಿಯನ್, ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್, ಮಿಲ್ ರೈಟ್ ಅಥವಾ ಮೇಂಟೆನೆನ್ಸ್ ಮೆಕ್ಯಾನಿಕ್, ಮೆಕ್ಯಾನಿಕ್, ರೇಡಿಯೋ ಅಂಡ್ TV, ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್, ಮೋಟರ್ ವೆಹಿಕಲ್ ಮೆಕ್ಯಾನಿಕ್, ವೈರ್ಮ್ಯಾನ್, ಟ್ರ್ಯಾಕ್ಟರ್ ಮೆಕ್ಯಾನಿಕ್, ಆರ್ಮೇಚೂರ್ ಅಂಡ್ ಕಾಯಿಲ್ ವೈಂಡರ್ ಮೆಕ್ಯಾನಿಕ್, ಡೀಸೆಲ್, ಹೀಟ್ ಎಂಜಿನ್ ಟರ್ನರ್, ಮಷಿನಿಸ್ಟ್, ರೆಫ್ರಿಜರೇಷನ್ ಅಂಡ್ ಏರ್ ಕಂಡೀಷನಿಂಗ್ ಮೆಕ್ಯಾನಿಕ್. ಇಷ್ಟು ಟ್ರೇಡ್ ಒಳಗೆ ಯಾವುದಾದ್ರೂ ಒಂದು ಟ್ರೇಡ್ ಅಲ್ಲಿ ನೀವು ITI ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ ಕೇಸ್ ನೀವು ITI ಪಾಸ್ ಆಗಿದ್ದಿಲ್ಲ ಅಂತ ತಿಳ್ಕೊಳ್ರಿ, SSLC ಜೊತೆಗೆ ಮೆಕ್ಯಾನಿಕಲ್, ಇಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲ್ ಎಂಜಿನಿಯರಿಂಗ್ ಒಳಗೆ ಡಿಪ್ಲೊಮಾ ಪಾಸ್ ಆದವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ ಕೇಸ್ ನೀವು ITIನೂ ಪಾಸ್ ಆಗಿಲ್ಲ, ಡಿಪ್ಲೊಮಾನೂ ಪಾಸ್ ಆಗಿಲ್ಲ ಅಂತಂದ್ರೆ ಇದೇ ಈ ಮೆಕ್ಯಾನಿಕಲ್, ಇಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲ್ ಎಂಜಿನಿಯರಿಂಗ್ ಒಳಗೆ ಅಥವಾ BTech ಪಾಸ್ ಆದವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ಅಂದ್ರೆ ಪದವೀಧರ ಎಂಜಿನಿಯರಿಂಗ್ ಓದಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಆದ್ರೆ ಎಂಜಿನಿಯರಿಂಗ್ ಮಾತ್ರ ಈ ಸ್ಟ್ರೀಮ್ ಒಳಗೆ ಮುಗಿಸಿರ್ಬೇಕು. ಇದಿಷ್ಟು ಕ್ವಾಲಿಫಿಕೇಶನ್ ಬಗ್ಗೆ ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ಅಸಿಸ್ಟೆಂಟ್ ಲೋಕೋ ಪೈಲಟಿಂಗ್ ನೀವು ಜಾಯಿನ್ ಆದ್ರಿ ಅಂತಂದ್ರೆ 19,900 ರೂಪಾಯಿ ಪ್ರತಿ ತಿಂಗಳಿಗೆ ಬೇಸಿಕ್ ಪೇಮೆಂಟ್ ಆಗಿರ್ತದೆ ಸ್ನೇಹಿತರೆ. ಇದ್ರ ಮೇಲೆ ನಿಮಗೆ ಇನ್ ಅಡಿಷನ್ ಆಗಿ ಅಲವೆನ್ಸಸ್ ಎಲ್ಲ ಸೇರಿದ್ರೆ 25,000 ಪ್ಲಸ್ ಸ್ಯಾಲರಿ ಪ್ರತಿ ತಿಂಗಳಿಗೆ ನಿಮ್ ಕೈಗೆ ಸಿಗ್ತದೆ. ನೆಕ್ಸ್ಟ್ ವೇಕೆನ್ಸಿ ಡೀಟೇಲ್ಸ್ ಬಗ್ಗೆ ನೋಡೋದಾದ್ರೆ ಒಟ್ಟಾರೆಯಾಗಿ 5,696 ಹುದ್ದೆಗಳ ಖಾಲಿ ಇರ್ತಕ್ಕಂಥದ್ದು. ಈ 5,696 ಹುದ್ದೆಗಳಲ್ಲಿ ನಮ್ದು ಬೆಂಗಳೂರು ಜೋನಿಗೆ ಸಂಬಂಧಪಟ್ಟಂಗ 473 ಹುದ್ದೆಗಳ ಖಾಲಿ ಇರ್ತಕ್ಕಂಥದ್ದು ಸ್ನೇಹಿತರೆ. RRB ಬೆಂಗಳೂರಿಗೆ ಸಂಬಂಧಪಟ್ಟಂಗ 473 ಹುದ್ದೆಗಳ ಖಾಲಿ ಇರ್ತಕ್ಕಂಥದ್ದು ಸ್ನೇಹಿತರೆ.
ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೂಡ ಕೊಟ್ಟಿರ್ತಾರೆ ಸ್ನೇಹಿತರೆ. ಅಂದ್ರೆ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳ ಖಾಲಿ ಅದಾವ ಅಂತ ಹುದ್ದೆಗಳ ವರ್ಗೀಕರಣವನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಎಜುಕೇಶನ್ ಏನದಲ್ಲ ಸ್ನೇಹಿತರೆ, ಎಜುಕೇಶನ್ ಈ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಏನದಲ್ಲ, ಆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಒಳಗೆ ನಿಮ್ದು ಎಜುಕೇಶನ್ ಮುಗಿದಿರ್ಬೇಕು. ನೀವು ಫೈನಲ್ ಇಯರ್ ಓದ್ತಾ ಇದ್ದೀನಿ, ಇಲ್ಲ ನಾನು ಎಕ್ಸಾಮ್ ಬರೆದು ರಿಸಲ್ಟ್ಗೆ ವೇಟ್ ಮಾಡ್ತಾ ಇದ್ದೀನಿ ಅಂತನ್ನೋರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಲಕ್ಕೆ ಎಲಿಜಿಬಲ್ ಇರಂಗಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ಅರ್ಜಿ ಯಾವ ರೀತಿ ಸಲ್ಲಿಸ್ಬೇಕು, ಹೌ ಟು ಅಪ್ಲೈ ಅಂತ ಹೇಳಿ ಈ ನೋಟಿಫಿಕೇಶನ್ ಪೇಜ್ ನಂಬರ್ 11 ಮತ್ತು 12ರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ. ಹಾಗಾಗಿ ಈ ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿ ಹೌ ಟು ಅಪ್ಲೈ ಅಂತ ಅನ್ನೋ ಒಂದು ಮಾಹಿತಿಯನ್ನ ಸಂಪೂರ್ಣವಾಗಿ ಓದ್ಕೊಂಡು ತದನಂತರ ಅರ್ಜಿಯನ್ನು ಸಲ್ಲಿಸ್ರಿ ಸ್ನೇಹಿತರೆ. ಈ ನೋಟಿಫಿಕೇಶನ್ ಟೆಲಿಗ್ರಾಮ್ ಗ್ರೂಪಿಗೆ ಶೇರ್ ಮಾಡಿರ್ತೀನಿ. ಇನ್ನೂ ತನಕ ನಮ್ದು ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯಿನ್ ಮಾಡಿಲ್ಲೋ, ಟೆಲಿಗ್ರಾಮ್ ಗ್ರೂಪಿಂದ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗಿರ್ತದ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅನ್ನ ಜಾಯಿನ್ ಆಗ್ರಿ ಸ್ನೇಹಿತರೆ. ಯಾಕಂದ್ರೆ ನಾವು ರೆಗ್ಯುಲರ್ ಆಗಿ ಇದೇ ರೀತಿಯ ಜಾಬ್ ಅಪ್ಡೇಟ್ಸ್ ಗಳನ್ನ ಕೊಡ್ತಿರ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಬಗ್ಗೆ ನೋಡೋಣ ಸ್ನೇಹಿತರೆ. ಅಂದ್ರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಿದ ಮೇಲೆ ನೇಮಕಾತಿ ಯಾವ ರೀತಿ ಮಾಡ್ಕೊಳ್ಳಾಗ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, CBT 1 CBT 2 ಅಂತ ಹೇಳಿ 2 ಎಕ್ಸಾಮ್ ಬರ್ತಾವ ಸ್ನೇಹಿತರೆ. ಅದು ಆದ್ಮೇಲೆ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಬರ್ತದ. ಇದು ಆದ ತಕ್ಷಣ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್, ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್. ಈ ರೀತಿ 5 ಹಂತಗಳಲ್ಲಿ ನೇಮಕಾತಿ ಪ್ರಕ್ರಿಯೆ ಇರ್ತದ ಸ್ನೇಹಿತರೆ. ಮೊದಲನೇದಾಗಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ 1 ಬಗ್ಗೆ ನೋಡೋಣ ಸ್ನೇಹಿತರೆ. ಫಸ್ಟ್ ಸ್ಟೇಜ್ CBT ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ 1 ಐತಲ್ಲ, ಇದೇನಂದ್ರೆ ಕ್ವಾಲಿಫೈಯಿಂಗ್ ಎಕ್ಸಾಮ್ ಸ್ನೇಹಿತರೆ. ಅಂದ್ರೆ ಈ CBT 1ರಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನ CBT 2 ಅಂದ್ರೆ ಕಂಪ್ಯೂಟರ್ ಬೇಸ್ಡ್ 2 ಏನಪ್ಪಾ ಅಂತಂದ್ರೆ ಆಯ್ಕೆ ಮಾಡ್ಲಾಗ್ತಾರೆ ಸ್ನೇಹಿತರೆ. ಹಾಗಾಗಿ ಇದು ಕ್ವಾಲಿಫೈಯಿಂಗ್ ಎಕ್ಸಾಮ್ ಇದ್ದಂಗೆ ಸ್ನೇಹಿತರೆ. ಇದರಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ 15 ಜನ ಅಭ್ಯರ್ಥಿಗಳಂತೆ CBT 2 ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ 2 ಎಕ್ಸಾಮ್ಗೆ ನಿಮಗೆ ಆಯ್ಕೆ ಮಾಡ್ಲಾಗ್ತದೆ ಸ್ನೇಹಿತರೆ. ಈ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ 1 75 ಮಾರ್ಕ್ಸಿಂದ ಎಕ್ಸಾಮ್ ಇರ್ತದೆ ಸ್ನೇಹಿತರೆ. ಇದು ಒಂದು 60 ನಿಮಿಷ ಸಮಯಾವಕಾಶ ಇರ್ತದ. ನೆಗೆಟಿವ್ ಅಂಕ ಇರ್ತದೆ ಸ್ನೇಹಿತರೆ. 1/3 ನೆಗೆಟಿವ್ ಅಂಕ ಇರ್ತದೆ. ಅಂದ್ರೆ ಒಂದು ಉತ್ತರ ಏನಾದ್ರೂ ನೀವು ತಪ್ಪು ಟಿಕ್ ಮಾಡಿದ್ರಿ ಅಂತಂದ್ರೆ 0.33 ಮಾರ್ಕ್ಸ್ ಡಿಡಕ್ಟ್ ಮಾಡ್ಲಾಗ್ತದೆ. ಇನ್ ಕೇಸ್ ನೀವು 3 ಉತ್ತರ ತಪ್ಪು ಮಾಡಿರಿ ಅಂತಂದ್ರೆ ನೀವು ಪಡೆದಿರ್ತಕ್ಕಂಥ ಅಂಕಗಳಲ್ಲಿ 1 ಅಂಕ ಡಿಡಕ್ಟ್ ಮಾಡ್ಲಾಗ್ತದೆ ಸ್ನೇಹಿತರೆ. ಈ ರೀತಿ ನೆಗೆಟಿವ್ ಅಂಕ ಇರ್ತದ. ಈ CBT 1 ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಪೇಪರ್ ಇರ್ತದೆ ಸ್ನೇಹಿತರೆ. ಅಂದ್ರೆ ಒಂದು ಕ್ವಶನ್ ಇರ್ತದೆ, 4 ಆಪ್ಷನ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ಸರಿಯಾದ ಒಂದು ಉತ್ತರವನ್ನ ಟಿಕ್ ಮಾಡೋದಿರ್ತದೆ. ಈ ರೀತಿ ಪ್ರಶ್ನೆ ಪತ್ರಿಕೆ ಇರ್ತದೆ ಸ್ನೇಹಿತರೆ. ಈ CBT 1 ಪಾಸ್ ಆಗ್ಬೇಕಾಗಿತ್ತು ಅಂತಂದ್ರೆ ಅನ್ರಿಸರ್ವ್ಡ್ ಅಂಡ್ EWS ಅವರು 40% ಅಂಕಗಳು ಪಡ್ಕೊಳ್ಬೇಕು. OBC ಕ್ಯಾಟಗರಿ ಅಭ್ಯರ್ಥಿಗಳಿಗೆ 30% ಅಂಕಗಳನ್ನ ತಗೊಳ್ಬೇಕು. SC 30%, ST 25% ಅಂಕಗಳೇನಾದ್ರೂ ನೀವು ತಗೊಂಡಿರಿ ಅಂತಂದ್ರೆ CBT 1 ಎಕ್ಸಾಮ್ ಏನಪ್ಪಾ ಅಂದ್ರೆ ನೀವು ಪಾಸ್ ಮಾಡ್ದಂಗೆ ಸ್ನೇಹಿತರೆ. ಅದರಲ್ಲಿಯೂ ಕೂಡ CBT 1 ಏನದಲ್ಲ ಸ್ನೇಹಿತರೆ, ಈ ಟೆಸ್ಟ್ ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ 15 ಜನ ಅಭ್ಯರ್ಥಿಗಳಂತೆ CBT 2 ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ 2 ಎಕ್ಸಾಮ್ ನಿಮ್ಮನ್ನ ಆಯ್ಕೆ ಮಾಡ್ಕೊಳ್ತಾರ. ಹಾಗಾಗಿ ನೀವು CBT 1 ಎಕ್ಸಾಮ್ದಲ್ಲಿ ಅತಿ ಹೆಚ್ಚು ಅಂಕಗಳನ್ನ ತೆಗಿಲಿಕ್ಕೆ ಪ್ರಯತ್ನ ಮಾಡಬೇಕಾಗ್ತದೆ. CBT 1 ಎಕ್ಸಾಮ್ದ ಸಿಲೆಬಸ್ ನೋಡೋದಾದ್ರೆ ಮ್ಯಾಥಮೆಟಿಕ್ಸ್, ಮೆಂಟಲ್ ಎಬಿಲಿಟಿ, ಜನರಲ್ ಸೈನ್ಸ್, ಜನರಲ್ ಅವೇರ್ನೆಸ್, ಈ ರೀತಿ 4 ವಿಷಯಗಳಿಗೆ ಸಂಬಂಧಪಟ್ಟಂಗ ಈ CBT 1 ನಲ್ಲಿ ಪ್ರಶ್ನೆಗಳನ್ನ ಕೇಳಲಾಗ್ತದೆ ಸ್ನೇಹಿತರೆ. ಇಲ್ಲಿ ಡಿಟೇಲ್ ಕೊಟ್ಟರ ಮ್ಯಾಥಮೆಟಿಕ್ಸ್ ಒಳಗೆ ನೀವು ಏನು ಓದಬೇಕು, ಮೆಂಟಲ್ ಅಬಿಲಿಟಿ ಒಳಗೆ ಏನು ಓದಬೇಕು ಅಂತ ಇಲ್ಲಿ ಡಿಟೇಲ್ ಕೊಟ್ಟರ ಸ್ನೇಹಿತರೆ. ಹಾಗಾಗಿ ವಿಡಿಯೋ ಒಮ್ಮೆ ಪಾಸ್ ಮಾಡಿ ನೋಡ್ರಿ ಸ್ನೇಹಿತರೆ. ನೆಕ್ಸ್ಟ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ 2 CBT 2 ಬಗ್ಗೆ ನೋಡೋಣ ಸ್ನೇಹಿತರೆ. ಈ ಎಕ್ಸಾಮ್ದ ಪ್ಯಾಟರ್ನ್ ಹೆಂಗಿರ್ತದ ಅಂತಂದ್ರೆ, ಈ CBT ಟೆಸ್ಟ್ 2 ಒಳಗಡೆ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಅಂತ ಹೇಳಿ 2 ಪಾರ್ಟ್ ಅನ್ನ ಪ್ರಶ್ನೆ ಪತ್ರಿಕೆಯಲ್ಲಿ ಮಾಡಲಾಗ್ತದ. ಪಾರ್ಟ್ ಎದೊಳಗೆ 100 ಮಾರ್ಕ್ಸ್ ಇರ್ತದ, ಪಾರ್ಟ್ ಬಿ ಒಳಗೆ 75 ಮಾರ್ಕ್ಸ್ ಇರ್ತದ. ಇಲ್ಲಿಯೂ ಕೂಡ ನೆಗೆಟಿವ್ ಅಂಕ ಇರ್ತದೆ ಸ್ನೇಹಿತರೆ. 1/3 ನೆಗೆಟಿವ್ ಅಂಕ ಇರ್ತದ. ಆಗ್ಲೇ ಹೇಳ್ದಂಗ 0.33 ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರ. ಒಂದು ಆನ್ಸರ್ ತಪ್ಪು ಟಿಕ್ ಮಾಡಿರಿ ಅಂದ್ರೆ 0.33 ಮಾರ್ಕ್ಸ್ ಡಿಡಕ್ಟ್ ಮಾಡ್ಲಾಗ್ತದ. ಆಗ್ಲೇ ಹೇಳ್ದಂಗ ಈ ಪ್ರಶ್ನೆ ಪತ್ರಿಕೆಯಲ್ಲಿಯೂ ಕೂಡ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಗಳನ್ನ ಕೇಳಲಾಗ್ತದ. ಪಾರ್ಟ್ ಎ ಒಳಗ ಪಾಸ್ ಆದ್ರಿ ಅಂತಂದ್ರೆ ನೆಕ್ಸ್ಟ್ ನಿಮಗೆ CBAT ಅಂತ
ಕಂಪ್ಯೂಟರ್ ಬೇಸ್ಡ್ ಅಪ್ಟಿಟ್ಯೂಡ್ ಟೆಸ್ಟ್ ಅಂತ ಬರ್ತದೆ, ಆ ಟೆಸ್ಟ್ಗೆ ನಿಮ್ಮನ್ನು ಆಯ್ಕೆ ಮಾಡಲಾಗ್ತದೆ. ಇನ್ ಕೇಸ್ ನೀವು ಪಾರ್ಟ್ ಎ ಫೇಲ್ ಆದ್ರಿ ಅಂತಂದ್ರೆ ನೆಕ್ಸ್ಟ್ ಪ್ರೊಸೆಸ್ಗೆ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ಳಂಗಿಲ್ಲ ಸ್ನೇಹಿತರೆ. ಸೆಲೆಬಸ್ ನೋಡೋದಾದ್ರೆ ಪಾರ್ಟ್ ಎದು ಸೆಲೆಬಸ್ ಸ್ನೇಹಿತರೆ, ಇದು ವಿಡಿಯೋ ಒಮ್ಮೆ ಪಾಸ್ ಮಾಡಿ ನೋಡ್ಕೊಳ್ರಿ. ನೆಕ್ಸ್ಟ್ ಪಾರ್ಟ್ ಬಿದು ಸೆಲೆಬಸ್ ಇಲ್ಲಿ ಐತಿ ನೋಡಿ ಸ್ನೇಹಿತರೆ, ಪಾರ್ಟ್ ಬಿ ಸೆಲೆಬಸ್ ಇದು ಕೂಡ ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ರಿ ಸ್ನೇಹಿತರೆ. ನೆಕ್ಸ್ಟ್ ಕಂಪ್ಯೂಟರ್ ಬೇಸ್ಡ್ ಅಪ್ಟಿಟ್ಯೂಡ್ ಟೆಸ್ಟ್ ಅಂತ ಬರ್ತದೆ. CBT 2 ಎಕ್ಸಾಮ್ದ್ರೊಳಗೆ ಪಾರ್ಟ್ ಎ ಪಾರ್ಟ್ ಬಿ ಆಮೇಲೆ ಈ ಕಂಪ್ಯೂಟರ್ ಬೇಸ್ಡ್ ಅಪ್ಟಿಟ್ಯೂಡ್ ಟೆಸ್ಟ್ ಆದ್ಮೇಲೆ ಫೈನಲ್ ಮೆರಿಟ್ ಲಿಸ್ಟ್ ಮಾಡ್ತಾರೆ ಸ್ನೇಹಿತರೆ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅದಲ್ಲ, ಈ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ 2 ಒಳಗ ಪಾರ್ಟ್ ಎ ಅಂತ ಒಂದು ಪ್ರಶ್ನೆ ಪತ್ರಿಕೆ ಬರ್ತಾವ ಅಂತಂದಿನ. ಈ ಪಾರ್ಟ್ ಎದೊಳಗ ಏನು ಮಾರ್ಕ್ಸ್ ತಗೊಂಡಿರ್ತಾರಲ್ಲ ಅದರಿಂದ 30 ಮಾರ್ಕ್ಸ್ ಫೈನಲ್ ಮೆರಿಟ್ ಲಿಸ್ಟಿಗೆ ಗಣನೆಗೆ ತಗೊಳ್ತಾರ. ಆಮೇಲೆ CBAT ಕಂಪ್ಯೂಟರ್ ಬೇಸ್ಡ್ ಅಪ್ಟಿಟ್ಯೂಡ್ ಟೆಸ್ಟ್ ನಲ್ಲಿ ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ 70% ಅನ್ನ ಫೈನಲ್ ಮೆರಿಟ್ ಲಿಸ್ಟಿಗೆ ಪರಿಗಣನೆಗೆ ತಗೊಳ್ತಾರೆ ಸ್ನೇಹಿತರೆ. ಇವು ಎರಡು ಕೂಡಿಸಿದ್ರೆ ಅತಿ ಹೆಚ್ಚು ಯಾರು ಅಂಕ ಗಳಿಸಿರ್ತೀರಿ ಅಂತ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡಿಕೊಳ್ಳಲಾಗ್ತದೆ. ನೆಕ್ಸ್ಟ್ ಮೋಡ್ ಆಫ್ ಎಕ್ಸಾಮಿನೇಷನ್ ನೋಡೋಣ ಸ್ನೇಹಿತರೆ. ಅಂದ್ರೆ ಎಕ್ಸಾಮ್ ಯಾವ ಭಾಷೆ ಒಳಗಿರ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಕನ್ನಡ ಭಾಷೆ ಒಳಗಿರ್ತದೆ ಸ್ನೇಹಿತರೆ. ಓಕೆ ರೀ, ಎಕ್ಸಾಮ್ ಕನ್ನಡ ಭಾಷೆ ಒಳಗಿರ್ತದ. ಕನ್ನಡ ಜೊತೆಗೆ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆ ಒಳಗೂ ಕೂಡ ಇರ್ತದೆ. ಬಟ್ ನೀವು ಪ್ರಶ್ನೆ ಪತ್ರಿಕೆ ಕನ್ನಡ ಭಾಷೆಯೊಳಗೂ ಕೂಡ ಇರ್ತದೆ ಸ್ನೇಹಿತರೆ. ಇಂಗ್ಲಿಷ್ ಹಿಂದಿ ಭಾಷೆಯ ಜೊತೆಗೆ ಕನ್ನಡ ಭಾಷೆಯೊಳಗೂ ಕೂಡ ಪ್ರಶ್ನೆ ಪತ್ರಿಕೆ ಇರ್ತದೆ ಸ್ನೇಹಿತರೆ. ಇದೊಂದು ಕರ್ನಾಟಕ ಅಭ್ಯರ್ಥಿಗಳಿಗೆ ಸಂತೋಷದ ವಿಚಾರ. ಇದಿಷ್ಟು ಭಾರತೀಯ ರೈಲ್ವೆ ಅಥವಾ RRB ಇಂದ ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯ ಸಂಪೂರ್ಣವಾದಂಥ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.